ಹಾಕ್ಕೊಳ್ತೀನಿ. ಅದಕ್ಕೆ ನೋಡಿ ಇಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಬೇಡ ಅಂದರೆ ಹಾಗೆ ಕುಡಿಬೋದು. ಮಕ್ಕಳಿಗೆ ಕೊಡಿ, ಬೆಲ್ಲ ಹಾಕಿದ್ರೆ ಉಷ್ಣಾಂಶ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಹೊಸಬ್ರಾಗಿದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ತೀನಿ. ಈಗ ಒಂದು ವಾರದಿಂದ ತುಂಬಾ ಚಳಿ ಆಗ್ಬಿಟ್ಟಿದೆ. ತುಂಬ ಚಳಿ ಅಂತ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಅಸಾಧ್ಯವಾದಂತಹ ಚಳಿ ಇದೆ. ಈ ಚಳಿ ಒಳಗಡೆ ನಾನು ಆಗಲೇ ಕಷಾಯದ ಪೌಡ್ರನ್ನೆಲ್ಲ ತೋರಿಸಿದ್ದೀನಿ, ಚಳಿಗಾಲದಲ್ಲಿ ಯಾವ ರೀತಿ ಮಾಡ್ಕೊಂಡು ಕುಡಿಬೇಕು ಅಂತ. ಅದ್ರ ಜೊತೆಗೆ ಇನ್ನೂ ಎಫೆಕ್ಟಿವ್ ಆಗಿ ಕೆಮ್ಮು ಏನೂ ಬರಬಾರ್ದು ಆ ರೀತಿಯಲ್ಲಿ ಕೂಡ ನಾವು ಹರ್ಬಲ್ ಟೀ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ತುಳಸಿ ಎಲೆಗಳನ್ನ ಬಳಸ್ಕೊಂಡು ಪುಟ್ಟ ಮಕ್ಕಳಿಗೂ ಕೂಡ ನಾವು ಅದನ್ನು ಕೊಡ್ಬೋದು. 1-2 ಎಲೆನ ಹಾಕಿ ಬಿಸಿ ನೀರಿಗೆ ಅದನ್ನು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಮಕ್ಕಳಿಗೆ ಕುಡಿಸ್ಬೋದು. ಅದೇ ರೀತಿ ಒಂದು ಟೀಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಬನ್ನಿ ನೋಡಿ. ಇವಾಗ ನಾನು ತುಳಸಿ ಎಲೆಗಳನ್ನು ತಗೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಮ ಮನೆ ಹತ್ರನೇ ಬೆಳೆದಿರೋದು ತುಳಸಿ ಗಿಡ. ಇದನ್ನು ಮನೆಯಲ್ಲಿ ನೀವು ಪಾಟಲ್ಲಿ ಬೇಕಾದರೂ ಬೆಳೆಸ್ಕೊಂಡು ಪ್ರತಿನಿತ್ಯ ಅದನ್ನು ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ವೈರಸ್ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂತಹ ಗುಣ ಈ ತುಳಸಿ ಎಲೆಗಳಿಗೆ ಇದೆ. ಕೆಮ್ಮು ನೆಗಡಿಯನ್ನು ಬೇಗನೆ ನಿಲ್ಲಿಸುವಂತಹ ಶಕ್ತಿ ಕೂಡ ಇದರಲ್ಲಿದೆ. ಈಗ ತುಳಸಿ ಎಲೆಗಳನ್ನೆಲ್ಲ ತಗೊಂಡೆ ನಾನು. ಈಗ ಅದ್ರ ಜೊತೆಗೆ ನಾನು ದಡ್ಡಿಪತ್ರೆ ಎಲೆಗಳನ್ನು ಕೂಡ ತಗೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಅಲರ್ಜಿಗೆಲ್ಲ. ಇದನ್ನು ಕೂಡ ನೀವು ಪಾಟಲ್ಲಿ ಹಾಕ್ಕೊಂಡು ಬೆಳ್ಕೊಳ್ಬೋದು. ತುಳಸಿ ಎಲೆಗಳು ತೊಗೊಂಡಿದ್ದೀನಿ. ಇಷ್ಟು ಒಂದೇ ಒಂದು ಗ್ಲಾಸಿಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ 4-5 ಎಲೆ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾನು ಪುಟ್ಟದಿದೆಯಲ್ಲ ಅಂತ ಇಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ದಡ್ಡಿಪತ್ರೆ ಎಲೆನೂ ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಒಳ್ಳೆಯದು. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಮಾತ್ರ ಎಲ್ಲದಕ್ಕೂ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗಿರುತ್ತೆ, ಮಾತ್ರ ಒಳ್ಳೆಯದು ತುಂಬ. ಒಂದು 4 ಕಾಳಷ್ಟು ಮೆಣಸಿನಕಾಳನ್ನ ಹಾಗೆ ತೊಗೊಂಡಿದ್ದೀನಿ ನೋಡಿ. ಅದನ್ನೇನು ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿಲ್ಲ, ಬೇಕಾದರೆ ಪುಡಿ ಮಾಡಿ ಹಾಕ್ಕೊಳ್ಳಿ. ಈಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಸ್ವಲ್ಪ ಕಡಿಮೆ ಆಗಬೇಕು, ಅದು ಚೆನ್ನಾಗಿ ಕುದಿಬೇಕು, ಆ ರೀತಿ ಕುದಿಸ್ಕೋಬೇಕು. ಫಸ್ಟು ಈ ನೀರು ಬಿಸಿ ಆಗಲಿ ನೋಡಿ. ನೀರು ಬಿಸಿ ಆಗ್ತಾ ಇದೆ. ಇವಾಗ ನಾನು ಇದಕ್ಕೆ ತುಳಸಿ ಎಲೆಗಳನ್ನ ಹಾಕ್ಕೊಳ್ತೀನಿ, ಹಾಗೂ ದಡ್ಡಿಪತ್ರೆ ಎಲೆ ಇದೆಯಲ್ಲ ಇದು ಕೂಡ ಹಾಕ್ಕೊಳ್ತೀನಿ. ತುಳಸಿನಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇದೆ ನೋಡಿ. ಮತ್ತು ಶುಂಠಿ ಇಷ್ಟು ಕೂಡ ಚೆನ್ನಾಗಿ ಕುದಿಬೇಕು ನೋಡಿ. ಚೆನ್ನಾಗಿ ಕುದೀತಾ ಇದೆ, ಅಷ್ಟೇ ಅಲ್ಲ ಗಮ್ ಅಂತ ಇದೆ. ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಕಫ ಎಲ್ಲ ಹೋಗುತ್ತೆ ಇದರಿಂದ. ಪುಟ್ಟ ಮಕ್ಕಳಿಗೂ ಕೂಡ ಕೊಡ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಇವಾಗ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೀನಿ. ಅದಕ್ಕೆ ನೋಡಿ ಇಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಬೇಡ ಅಂದರೆ ಹಾಗೆ ಕುಡಿಬೋದು. ಮಕ್ಕಳಿಗೆಲ್ಲ ಹಾಗೆ ಕೊಡೋಕ್ಕಾಗಲ್ಲ. ಸಕ್ಕರೆ ಹಾಕಬಾರ್ದು, ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ್ರೆ ಉಷ್ಣಾಂಶ ಇರುತ್ತೆ ನೋಡಿ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಸಾಕು. ಇವಾಗ ನಾನು ನೋಡಿ ಸೋಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ಗೆ. ಬಿಸಿ ಇರುವಾಗಲೇ ಸೋಸ್ಕೊಂಡು ಬಿಡಬೇಕು, ಆರೋದಕ್ಕೆ ಬಿಡಬಾರ್ದು. ಯಾಕಂದರೆ ಸ್ವಲ್ಪ ಬಿಸಿ ಬೆಚ್ಚಿ ಇರುವಾಗಲೇ ಕುಡಿದ್ರೇ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಬಿಸಿ ಕಡಿಮೆ ಮಾಡಿ ಕೊಡಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ. ಪುಟ್ಟ ಮಕ್ಕಳಿಗೂ ಕೂಡ ಸ್ಪೂನಲ್ಲಿ ಕುಡಿಸ್ಬೋದು. 1 ವರ್ಷ ಮಕ್ಕಳಿಗೂ ಕೂಡ 2 ಸ್ಪೂನ್ ಕೊಟ್ಟರೆ ಸಾಕು. ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ. ಗಮ್ ಅಂತ ಇದೆ, ಅಷ್ಟೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಅದನ್ನು ಕುದಿಸ್ಬೇಕಾದ್ರೆ ಅದರದ್ದು ಒಂದು ಅರೋಮ ಬರ್ತಾ ಇರುತ್ತೆ, ಗಮ್ ಅನ್ನೋದು.
ಶೀತ, ಕೆಮ್ಮು, ನೆಗಡಿ ಇದೆಲ್ಲ ಇದ್ದಾಗ ನಾವು ಮಕ್ಕಳಾಗಲಿ ದೊಡ್ಡವರಾಗಲಿ ಇದನ್ನು ಕುಡಿಬೋದು. ಈ ಸಮಯದಲ್ಲಿ ನೀವು ಮಾಡ್ಕೊಂಡು ಕುಡೀರಿ. ದಿನಕ್ಕೆ 1 ಟೈಮ್ ಕುಡಿದ್ರೆ ಬೇಕಾದಷ್ಟು. ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ ಅಂತ ಅಂದಾಗ ಏನು ಮಾಡ್ಬೋದು? ಹಾಗಾದರೆ ತುಳಸಿನ ಬಳಸಬೇಕು, ಆದರೆ ಇದು ಮಾಡೋದಕ್ಕೆ ಸಮಯ ಇಲ್ಲ. ಅವಾಗೇನು ಮಾಡಬೇಕು ಅಂದರೆ ನೀವು ಇದು ಎಲೆಗಳನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕು. ಹಾಗೆ ತೊಳಿಬೇಡಿ, ತಣ್ಣೀರಲ್ಲಿ ತೊಳೆದು ತಿನ್ನಬೇಡಿ. ತೊಳೆದ್ಬಿಟ್ಟು ಬೆಳಗ್ಗೆ 4 ಎಲೆ, ಸಂಜೆ 4 ಎಲೆ ಅಥವಾ 5 ಎಲೆ ಇಷ್ಟನ್ನ ನೀವು 5 ದಿನ, ಬೆಳಗ್ಗೆ 1 ಟ್ಯಾಬ್ಲೆಟು, ಸಂಜೆ 1 ಟ್ಯಾಬ್ಲೆಟ್ ತಗೋತೀರಲ್ವಾ, ಅದೇ ರೀತಿ ಒಳಗಡೆ ಇದು ಬೆಳಗ್ಗೆ 5 ಎಲೆ, ಸಂಜೆ 5 ಎಲೆ ಇಷ್ಟನ್ನು ನೀವು ತಿಂದ್ಬಿಟ್ಟು 1 ಗ್ಲಾಸ್ ಬೆಚ್ಚಗಿನ ನೀರನ್ನು ಕುಡೀರಿ, ಸಾಕು. ದೊಡ್ಡವ್ರಿಗೆಲ್ಲ ಏನು ಅಡ್ವೈಸು ಅಂತ ಅಂದರೆ ಇದನ್ನು ಕುಡೀರಿ. ಅಷ್ಟೆಲ್ಲ ಬೆಳಗ್ಗೆ ಸ್ವಲ್ಪ ಬಿಸಿಲು ಬರೋವರೆಗೂ ಕೂಡ ವಾಕಿಂಗ್ ಯಾರು ಮಾಡ್ತಾ ಇದ್ದೀರಾ, ವಾಕಿಂಗ್ ಮಾಡೋದಕ್ಕೆ ಹೋಗಬೇಡಿ. ಇದು ತುಂಬಾ ಚಳಿ ಇದೆ. ಇನ್ನು ಧನುರ್ಮಾಸದಲ್ಲಿ ಚಳಿ ಇರುತ್ತೆ, ಆವಾಗ ವಾಕಿಂಗ್ ಮಾಡಿದ್ರೆ ಏನೂ ಆಗಲ್ಲ. ಆದರೆ ತುಂಬ ಏಜ್ ಆದವರು ವಾಕಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿ. ಬೇಸಿಗೆ ಬರಲಿ, ಸ್ವಲ್ಪ ಬಿಸಿಲು ಬರಲಿ, 8-9 ಗಂಟೆ ಆಗಲಿ, ಆವಾಗ ನೀವು ವಾಕಿಂಗ್ ಹೋಗಿ. ಬೆಳಗಿನ ಜಾವನೇ ವಾಕಿಂಗ್ ಹೋಗೋದು ಸರಿಯಲ್ಲ. ನಾನು ಕೂಡ ಇವಾಗ 4:15 ಎದ್ದು ನೀರು ಹಾಕೋದು, 5 ಗಂಟೆಗೆ ನೀರು ಹಾಕೋದು ಮಾಡ್ತಾಯಿದ್ದೆ. ಆದರೆ ಇವತ್ತು ಒಂದು ಸ್ವಲ್ಪ ಅರ್ಧ ಗಂಟೆ ಲೇಟಾಗಿ ಎದ್ದು ನೀರು ಹಾಕ್ಕೊಂಡೆ. ಯಾಕೆಂದರೆ ಅಷ್ಟು ಚಳಿ ಇತ್ತು, ಮನೆ ಒಳಗಡೆನೇ ಓಡಾಡೋಕ್ಕಾಗಲ್ಲ, ಅಷ್ಟು ಚಳಿ ಇದೆ. ನೋಡಿ, ಈ ಥರ ಎಲ್ಲ ನಾವೊಂದು ಹೋಮ್ ರೆಮಿಡಿನ ಮಾಡ್ಕೊಳ್ತಾ ಇರಬೇಕು. ಪದೇ ಪದೇ ನಾವು ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಆಗಲ್ಲ. ಇದು ಸ್ಕಿನ್ಗೆ ಕೂಡ ಒಳ್ಳೆಯದು. ನೀವು ಕುಡಿಯೋದ್ರಿಂದ ಬರೀ ಕೆಮ್ಮು ನೆಗಡಿಗಷ್ಟೇ ಅಲ್ಲ, ಸ್ಕಿನ್ಗೂ ಕೂಡ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಎಲ್ಲ ರೀತಿಯಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ಗಳು ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದರಲ್ಲಿ ಇರೋದ್ರಿಂದ ಇದನ್ನು ಚೆನ್ನಾಗಿ ಉಪಯೋಗಿಸಿ. ಅದ್ರ ಜೊತೆಗೆ ಇದನ್ನು ಕೂಡ ನಿಮಗೆ ಸಾಧ್ಯ ಆದರೆ ಇದು 1 ಎಲೆಯನ್ನು, ಇದು ಕೂಡ ಅಷ್ಟೇ ಬೆಚ್ಚಗಿನ ನೀರಲ್ಲಿ ತೊಳೆದ್ಬಿಟ್ಟು ಇದನ್ನು ಕೂಡ 1 ಎಲೆ ತಿಂದರೆ ಸಾಕು. ಇದನ್ನು 2-3 ತಿನ್ನಬೇಕು ಅಂತ ಏನಿಲ್ಲ, ಹಾಗೆ ತಿನ್ನಿ, ಏನಾಗೋದಿಲ್ಲ. ಇದಕ್ಕೆ 1-2 ಕಾಳು ಉಪ್ಪು ಬೇಕಾದ್ರೆ ಬೆರೆಸ್ಬಿಡ್ತೀನಿ. ಶುಗರ್ ಎಲ್ಲ ಏನು ಹಾಕೋಬೇಡಿ. ಪುಟ್ಟ ಮಕ್ಕಳಿಗೆ ಆಗಲ್ಲ ಅಂದರೆ 1-2 ಕಾಳು ಸಕ್ಕರೆನ ಮೇಲೆ ಹಾಕಿದ್ರೆ ಸಾಕು, ತಿಂದ್ಕೊಳ್ತಾರೆ. ಇವತ್ತಿನ ಒಂದು ಆರೋಗ್ಯಕರವಾದಂತಹ ಮನೆ ಮದ್ದು ಅಂತಲೇ ಹೇಳಿ ಹರ್ಬಲ್ ಟೀಯನ್ನು ಹೇಗೆ ಮಾಡೋದು ಈ ಒಂದು ಚಳಿಗೆ ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ. ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ನಿಜಕ್ಕೂ ತುಂಬ ಚೆನ್ನಾಗಿದೆ. ನೀವು ಮಾಡಿ ಕುಡೀರಿ. ಅದು ಟೇಸ್ಟ್ ಅಂತ ಕುಡಿಬೇಡಿ, ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ ಕುಡೀರಿ. ಪ್ರತಿನಿತ್ಯ ಮಾಡಿ. ಇಷ್ಟೊತ್ತರೆಗೂ ಕೂಡ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.